السلام عليكم ورحمة الله وبركاته. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. أما بعد فأعوذ بالله من الشيطان الرجيم. قل إن كان آباؤكم وأبناؤكم وإخوانكم وأزواجكم وعشيرتكم وأموال اقترفتموها وتجارة تخشون كسادها ومساكن ترضونها أحب إليكم من الله ورسوله وجهاد في سبيله فتربصوا حتى يأتي الله بأمره والله لا يهدي القوم الفاسقين. ಪ್ರೀತಿಯ ಶ್ರೋತೃಗಳೇ, KGN ದಾವಾ ಕಾಲೇಜಿನ ಮುഈನುಸ್ ಸುನ್ನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವಿದ್ಯಾರ್ಥಿಗಳ ಸಂಘಟನೆ ಹಮ್ಮಿಕೊಂಡಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೆಯ ಜನ್ಮದಿನಾಚರಣೆಯ ಪ್ರಯುಕ್ತವಿರುವ 3 ತಿಂಗಳ ವಿಶೇಷವಾದ ಕ್ಯಾಂಪೈನ್ ಲಾಖೋ ಸಲಾಮ್ ಇವತ್ತು ಅದರ ಪ್ರಮುಖ ಭಾಗವಾದ ಮಹಬ್ಬಾ ಟಾಕ್ ಕೊನೆಗೊಳ್ಳಲಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೆಯ ಅಪವಿತ್ರವಾದ ಜನ್ಮದಿನಾಚರಣೆಯ ಎಲ್ಲ ವಿಧ ಶುಭಾಶಯಗಳನ್ನು, ಭವಿಷ್ಯತ್ತಿನಲ್ಲಿ ಪ್ರವಾದಿವರಿಯರ ಪ್ರೀತಿ ಪಾತ್ರರಾಗಲು, ಪ್ರವಾದಿವರಿಯರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವ ವ್ಯಕ್ತಿಗಳಾಗಲು ಅಲ್ಲಾಹನು ಈ ವರ್ಷದ ರಬಿಯುಲ್ ಅವ್ವಲ್ ಈ ತಿಂಗಳಲ್ಲಿ ಮಾಡಿದಂತಹ ಪ್ರವಾದಿವರ್ಯರ ಮದಹಗಳು, ಅವರ ಪ್ರಕೀರ್ತನೆಗಳು ಎಲ್ಲವನ್ನೂ ಕೂಡ ಅದಕ್ಕಿರುವಂತಹ ಕಾರಣವನ್ನಾಗಿ ಮಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. 12ನೆಯ ದಿನವಾದ ಇಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗೆಗಿರುವಂತಹ ಮಹಬ್ಬತ್, ಆ ಮಹಬ್ಬತ್ತನ್ನು ಹೆಚ್ಚಿಸಲಿರುವಂತಹ ಸೂತ್ರಗಳು, ಮದ್ದುಗಳು ಯಾವುದೆಂಬುದರ ಬಗ್ಗೆ ಹೃಸ್ವವಾದ ಒಂದು ವಿವರಣೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸುವಂಥದ್ದು ಪ್ರತಿಯೊಬ್ಬ ಮುಅ್ಮಿನನಾದ ವ್ಯಕ್ತಿಯ ಮೇಲೆ ಕಡ್ಡಾಯವಾದಂತಹ ವಿಚಾರವಾಗಿದೆ. ಯಾವೊಬ್ಬ ಮುಅ್ಮಿನನ ಈಮಾನ್ ಅದು ಪರಿಪೂರ್ಣವಾಗಬೇಕಾದರೆ, ಆತನ ತೌಹೀದ್ ಅದು ಸಂಪೂರ್ಣವಾಗಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಹಬ್ಬತ್ತಿನಿಂದಲ್ಲದೆ ಸಾಧ್ಯವಿಲ್ಲ. ಒಬ್ಬ ಆತನ ಹೃದಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲಿರುವಂತಹ ಸ್ನೇಹ ಪ್ರೀತಿಗಳು ಅರಮನೆಯಾಗಿ ನಿರ್ಮಾಣಗೊಂಡಾಗ ಮಾತ್ರವೇ ಆತ ಮನುಷ್ಯನಾಗಿ ಬದುಕುವಾಗ ಇಹದಲ್ಲೂ ಪರದಲ್ಲೂ ಅತ್ಯುನ್ನತ ಸ್ಥಾನಗಳಿಗೆ ತಲುಪಲು ಸಾಧ್ಯ. ಕಾರಣ, ಈ ಪವಿತ್ರವಾದ ಧರ್ಮದ ಬೇಸ್, ಫೌಂಡೇಶನ್ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಹಬ್ಬತ್ತಿನ ಮೇಲೆ, ಅಲ್ಲಾಹನ ಮಹಬ್ಬತ್ತಿನ ಮೇಲೆ ನಿಂತಿದೆ. ಫೌಂಡೇಶನ್ ಇಲ್ಲದೆ ಯಾವ ಕಟ್ಟಡಗಳು, ಯಾವ ಅರಮನೆಗಳು, ಯಾವ ವೈಭವದ ಕಟ್ಟಡಗಳು ಕೂಡ ಉಳಿಯುವುದಿಲ್ಲ ಎಂಬುದು ಎಲ್ಲರಿಗೂ ಕೂಡ ತಿಳಿದಿರುವ ವಿಚಾರ. ಆದ್ದರಿಂದ ನಾವು ಯಾವತ್ತೂ ಕೂಡ ಮೊದಲನೆಯದಾಗಿ ಸರಿ ಮಾಡಬೇಕಾಗಿರುವುದು, ಭದ್ರ ಮಾಡಬೇಕಾಗಿರುವುದು ನಮ್ಮ ಫೌಂಡೇಶನನ್ನಾಗಿದೆ. ಅಲ್ಲಾಹನು ಆ ಭದ್ರವಾದ ನಮ್ಮ ಅಸಾಸ್, ನಮ್ಮ ಬೇಸ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿರುವಂತಹ ಪ್ರೀತಿ, ಅಲ್ಲಾಹನೊಂದಿಗಿರುವಂತಹ ಪ್ರೀತಿ, ಸ್ನೇಹ ಅದು ನಮ್ಮ ಮನಸ್ಸಿನಲ್ಲಿ ಅಲ್ಲಾಹನು ಇಮ್ಮಡಿಗೊಳಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಪವಿತ್ರವಾದ ಕುರ್ಆನ್ ಹೇಳುತ್ತಾ ಇದೆ, ನಿಮ್ಮ ಮಾತಾಪಿತರು, ನಿಮ್ಮ ಮಕ್ಕಳು, ನಿಮ್ಮ ಪ್ರಿಯ ಪತ್ನಿಯಂದಿರು, ನಿಮ್ಮ ಪ್ರೀತಿಯ ಮಕ್ಕಳು, ನೀವು ಸಂಪಾದನೆ ಮಾಡಿದಂತಹ ಸಂಪಾದನೆಗಳು, ನಿಮ್ಮ ವ್ಯಾಪಾರ ವಹಿವಾಟುಗಳು, ನೀವು ಕಟ್ಟಿರುವಂತಹ ವಿಶಾಲವಾದ ಅರಮನೆಯಂತಿರುವಂತಹ ಮನೆಗಳು, ಇವುಗಳೆಲ್ಲವೂ ಕೂಡ ಅಲ್ಲಾಹನಿಗಿಂತ, ಅಲ್ಲಾಹನ ರಸೂಲರಿಗಿಂತ ಇಷ್ಟವಾದಂತಹ ವಿಚಾರಗಳಾಗಬಾರದು. ಒಂದು ವೇಳೆ ಆ ರೀತಿಯಾದರೆ ಜೀವನದಲ್ಲಿ ಅತಿ ದೊಡ್ಡ ದುರಂತವನ್ನು ಕಾಣಬೇಕಾಗಿ ಬರಬಹುದು ಎಂದು ಪವಿತ್ರವಾದ ಕುರ್ಆನ್ ಹೇಳುತ್ತಾ ಇದೆ.
ನಮ್ಮೆಲ್ಲಕ್ಕಿಂತಲೂ ಮಿಗಿಲಾಗಿ ನಾವು ಹೆಚ್ಚು ಪ್ರೀತಿ ಮಾಡಬೇಕಾಗಿರೋದು ಹುಜೂರೆ ಅಕ್ರಮ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವಿಚಾರವನ್ನು ಖುದ್ದಾಗಿ ಹೇಳಿದ್ದಾರೆ. ಸಲಾಸತುನ್ ಮನ್ ಕುನ್ನ ಫೀಹಿ ವಜದ ಹಲಾವತಲ್ ಈಮಾನ್. ಒಬ್ಬಾತನಲ್ಲಿ 3 ವಿಚಾರಗಳು ರೂಢಮೂಲವಾದರೆ ಆತನಿಗೆ ಈಮಾನಿನ ಮಾಧುರ್ಯ ಸಿಕ್ಕಿತು. ಅಯ್ಯಕೂನಲ್ಲಾಹು ವ ರಸೂಲುಹು ಅಹಬ್ಬ ಇಲೈಹಿ ಮಿಮ್ಮಾ ಸಿವಾಹುಮಾ. ಅದರಲ್ಲಿ ಒಂದು ವಿಚಾರವಾಗಿದೆ, ಅಲ್ಲಾಹನ ಮತ್ತು ಅವನ ರಸೂಲರು ಆತನಿಗೆ ಈ ಜಗತ್ತಿನಲ್ಲಿರುವ ಸಕಲಕ್ಕಿಂತಲೂ ಇಷ್ಟಪಾತ್ರವಾಗುವಂಥದ್ದು. ಯಾವಾಗ ಒಬ್ಬಾತ ಸ್ನೇಹವನ್ನು ಮಾಡಿದ್ದೇನೆ, ಪ್ರೀತಿ ಮಾಡಿದ್ದೇನೆ ಅಂತ ವಾದಿಸುತ್ತಾನೆಯೋ ಆವಾಗಲೆಲ್ಲ ಆತನಲ್ಲಿ ಕಂಡುಬರುವಂತಹ ಅತೀ ದೊಡ್ಡ ಲಕ್ಷಣವೇನೆಂದರೆ ಆತ ತನ್ನ ಶರೀರಕ್ಕಿಂತಲೂ ತನ್ನ ಎಲ್ಲ ವಿಚಾರಗಳಿಗಿಂತಲೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಆತ ತಾನು ಸ್ನೇಹ ಮಾಡುವ, ತಾನು ಪ್ರೀತಿಸುವಂತಹ ಆ ಪ್ರೀತಿ ಪಾತ್ರರಿಗೆ, ತನ್ನ ಆ ಆಪ್ತ ಮಿತ್ರರಿಗೆ ಆತ ಅತೀ ದೊಡ್ಡ ಪ್ರಾತಿನಿಧ್ಯವನ್ನು ಕೊಡುತ್ತಾನೆ, ಪ್ರಾಧಾನ್ಯವನ್ನು ಕೊಡುತ್ತಾನೆ, ತನಗಿಂತಲೂ ಹೆಚ್ಚು ಮಹತ್ವವನ್ನು ಕೊಡುತ್ತಾನೆ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹೇಳುವಾಗ ಅಲ್ಲಾಹನ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಮಾ ಕಾನ ಲಿ ಅಹ್ಲಿಲ್ ಮದೀನತಿ ವಮನ್ ಹೌಲಹುಂ ಮಿನಲ್ ಅರಾಬಿ ಅನ್ ಯತಖಲ್ಲಫ ಅನ್ ರಸೂಲಿಲ್ಲಾಹಿ ವಲಾ ಯರ್ಗಬು ಬಿ ಅನ್ಫುಸಿಹಿಂ ಅನ್ ನಫ್ಸಿ. ಮದೀನಾದಲ್ಲಿರುವಂತಹ ಸಕಲ ಮನುಷ್ಯರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ದೊಡ್ಡ ತಾತ್ಪರ್ಯಗಳು ಇರಲಿಲ್ಲ. ಅವರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ಮಿಗಿಲಾದಂತಹ ವಿಚಾರಗಳಿರಲಿಲ್ಲ. ಯಾವುದೇ ವಿಚಾರಗಳು ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೊದಲ ಸ್ಥಾನವನ್ನು ಕೊಡುತ್ತಾ ಇದ್ದರು, ನಂತರ ತಮ್ಮ ಕಾರ್ಯಗಳಿಗೆ ಮಹತ್ವವನ್ನು ಕೊಡುತ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಹಬ್ಬತ್ ಅದು ಒಬ್ಬಾತನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುವಾಗ ಆತನಲ್ಲಿ ಅದರದ್ದೇ ಆದಂತಹ ವಿಶೇಷವಾದ ಲಕ್ಷಣಗಳು, ಗುಣಗಳು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಈ ರೀತಿ ತಮ್ಮ ಮನಸ್ಸುಗಳಲ್ಲಿ ಆ ಪ್ರೀತಿಯನ್ನು ಅದುಮಿಟ್ಟುಕೊಂಡು ಬದುಕಿದಂತಹ ಅದೆಷ್ಟೋ ಮಹಾತ್ಮರುಗಳು ಕಳೆದು ಹೋಗಿದ್ದಾರೆ. ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ಕರ್ರಮಲ್ಲಾಹು ವಜ್ಹ ಅವರೊಂದಿಗೆ ಒಮ್ಮೆ ಪ್ರಶ್ನೆ ಕೇಳಲಾಯಿತು, ಕೈಫ ಕಾನ ಹುಬ್ಬುಕುಂ ಲಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿವರಿಯರೊಂದಿಗಿರುವಂತಹ ನಿಮ್ಮ ಪ್ರೀತಿ ಯಾವ ರೀತಿ ಇತ್ತು? ಅವರು ಹೇಳಿದರು, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಹಬ್ಬ ಇಲೈನಾ ಮಿನ್ ಅಮ್ವಾಲಿನಾ ವ ಔಲಾದಿನ. ನಮ್ಮ ಸಂಪತ್ತುಗಳು, ನಮ್ಮ ಮಕ್ಕಳು, ವ ಆಬಾಯಿನ ವ ಉಮ್ಮಹಾತಿನ, ನಮ್ಮ ತಂದೆ ತಾಯಂದಿರು, ವ ಅಹಬ್ಬ ಇಲೈನಾ ಮಿನಲ್ ಮಾಇಲ್ ಬಾರಿದ್ ಇಲಲ್ ಲಮಗ್. ನಮಗೆ ದಾಹದಿಂದ ಚಡಪಡಿಸುವಾಗ ಸಿಗುವಂತಹ ತಂಪಾದ ನೀರು, ಆ ನೀರಿಗಿಂತಲೂ ಅತ್ಯಂತ ಇಷ್ಟಪಾತ್ರರಾಗಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಸ್ವಹಾಬತ್ತುಗಳೆಲ್ಲರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರಣ ಹೊಂದುವ ವೇಳೆ 1,14,000 ಅನುಯಾಯಿಗಳಿದ್ದರೆಂದು ಚರಿತ್ರೆ ಹೇಳುತ್ತಾ ಇದೆ. ಅವರೆಲ್ಲರೂ ಕೂಡ ಲಾ ಯುಮಿನು ಅಹದುಕುಂ ಹತ್ತಾ ಅಕೂನ ಅಹಬ್ಬ ಇಲೈಹಿ ಮಿನ್ ವಲದಿಹಿ ವ ವಾಲಿದಿಹಿ ವನ್ನಾಸಿ ಅಜ್ಮഈನ್. ಸಕಲರಿಗಿಂತಲೂ ಅಲ್ಲಾಹನ ಪ್ರವಾದಿವರಿಯರು ಒಬ್ಬಾತನಿಗೆ ಇಷ್ಟವಾಗುವ ತನಕ ಆತ ಪರಿಪೂರ್ಣನಾದ ವಿಶ್ವಾಸಿಯಾಗುವುದಿಲ್ಲೆಂಬಂತಹ ಆ ಪ್ರವಾದಿ ವಚನವನ್ನು ಅಕ್ಷರಶಃ ಪಾಲಿಸಿದ, ತಮ್ಮ ಜೀವನದಲ್ಲಿ ರೂಢಮೂಲವಾಗಿಸಿಕೊಂಡ, ಅದನ್ನು ಕಾರ್ಯಗತಕ್ಕೆ ತೆಗೆದುಕೊಂಡು ಬಂದಂತಹ ಮಹಾತ್ಮರುಗಳಾಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಉರ್ವತ್ ಇಬ್ನ್ ಜುಬೈರ್ ರದಿಯಲ್ಲಾಹು ಅನ್ಹು ಅವರು ಹೇಳುವಂತಹ ಮಾತುಗಳಿದೆ. ಮುಶ್ರಿಕ್ಗಳು, ಮಕ್ಕಾದ ಮುನಾಫಿಕಗಳು, ಮಕ್ಕಾದ ಶತ್ರುಗಳು ಝೈದ್ ಇಬ್ನ್ ದಥಿನಾ ರದಿಯಲ್ಲಾಹು ಅನ್ಹು ಅವರನ್ನು ಹರಂನಿಂದ, ಮಕ್ಕಾದಲ್ಲಿ ಹರಂ ಎಂಬಂತಹ ಪ್ರದೇಶವಿದೆ, ಆ ಹರಂ ಪ್ರದೇಶದಿಂದ ಹೊರಗೆ ಕರೆದುಕೊಂಡು ಹೋಗಿ ತನ್ঈಮ್ನಲ್ಲಿ ಕೊಲ್ಲಲಿಕ್ಕೆ ನೋಡುವಾಗ ಆ ಶತ್ರುಗಳ ಪೈಕಿ ಇದ್ದಂತಹ ಅಬೂ ಸುಫಿಯಾನ್ ಎಂಬಂತಹ ವ್ಯಕ್ತಿ ಝೈದ್ ಇಬ್ನ್ ದಥಿನಾರವರೊಂದಿಗೆ ಕೇಳುವಂತಹ ಮಾತಿದೆ, ಅನ್ಶುದುಕಲ್ಲಾಹು ಯಾ ಝೈದ್ ಅತುಹಿಬ್ಬು ಅನ್ನ ಮುಹಮ್ಮದನ್ ಅಲ್ ಆನ ಇಂದನಾ ಮಕಾನಕ ತುದುರಬು ಉನುಕುಹು ಅಂತ ಫಿ ಅಹಲಿಕ. ಝೈದ್ ಇಬ್ನ್ ದಥಿನಾ, ನಿಮ್ಮನ್ನು ನಾವು ಕೊಲೆ ಮಾಡುವುದಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ನಾವು ಬಿಟ್ಟುಕೊಡುತ್ತೇವೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಹಾಯಾಗಿ ಕಳೆಯಬಹುದು. ಆದರೆ ಒಂದು ವಿಚಾರ, ನಿಮ್ಮ ಈ ಜಾಗದಲ್ಲಿ ಮುಹಮ್ಮದರ ತಲೆಯನ್ನು ಕಡಿಯುವುದಾದರೆ ಅದು ನಿಮಗೆ ಇಷ್ಟವಾಗಬಹುದೇ ಎಂದು ನೀವು ಊಹಿಸುವುದಾದರೆ ನಿಮಗೆ ಈ ಒಂದು ಬಂಧನದಿಂದ ಮುಕ್ತಿ ಇದೆ ಅಂತ ಹೇಳಿದಾಗ ಮಹಾತ್ಮರಾದ ಝೈದ್ ಇಬ್ನ್ ದಥಿನಾ ರದಿಯಲ್ಲಾಹು ಅನ್ಹು ಅಬೂ ಸುಫಿಯಾನ್ ಎಂಬಂತಹ ಶತ್ರುವಿನ ಮುಖವನ್ನು ನೋಡಿ ಹೇಳಿದಂತಹ ಮಾತಿದೆ, ವಲ್ಲಾಹಿ ಮಾ ಉಹಿಬ್ಬು ಅನ್ನ ಮುಹಮ್ಮದನ್ ಅಲ್ ಆನ ಫಿ ಮಕಾನಿಹಿ ಅಲ್ಲದಿ ಹುವ ಫೀಹಿ ತುಸೀಬುಹು ಶೌಕತುನ್ ವ ಅನ ಜಾಲಿಸುನ್ ಫಿ ಅಹ್ಲಿ. ನನ್ನ ಕುಟುಂಬದಲ್ಲಿ ನಾನು ಹಾಯಾಗಿ ಕಳೆಯಬೇಕಾದರೆ ನನ್ನ ಪ್ರೀತಿ ಪಾತ್ರರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಿಗೆ ಒಂದು ಮುಳ್ಳು ಚುಚ್ಚುವುದನ್ನು ಕೂಡ ನಾನು ಸಹಿಸಲು ರೆಡಿಯಿಲ್ಲ, ನನ್ನ ತಲೆಯನ್ನು ಈಗಲೇ ತೆಗೆದು ಬಿಡಿರಿ ಎಂದು ಹೇಳಿದಂತಹ ಝೈದ್ ಇಬ್ನ್ ದಥಿನಾ ರದಿಯಲ್ಲಾಹು ಅನ್ಹು. ಈ ಮಾತುಗಳನ್ನು ಕೇಳಿದಂತಹ ಅಬೂ ಸುಫಿಯಾನ್ ಸ್ತಂಭೀಭೂತರಾಗಿ
ಆಶ್ಚರ್ಯಚಕಿತರಾಗಿ ಹೇಳಿದಂತಹ ಮಾತುಗಳಿದೆ. ಮಾ ರಅಯ್ತು ಅಹದನ್ ಮಿನನ್ ನಾಸಿ ಯುಹಿಬ್ಬು ಅಹದನ್ ಕಹುಬ್ಬಿ ಅಸ್ಹಾಬಿ ಮುಹಮ್ಮದಿನ್ ಮುಹಮ್ಮದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ಅವರನ್ನು ಪ್ರೀತಿಸುವಂತೆ ಜಗತ್ತಿನಲ್ಲಿ ಯಾವ ರಾಜನ ಯಾವ ಅಧಿಕಾರಿ ಅನುಯಾಯಿಗಳು ಅವರ ಅನುಯಾಯಿಗಳು ಪ್ರೀತಿಸುವುದಾಗಿ ನಾನು ಕಂಡಿಲ್ಲ ಎಂಬಂತಹ ಮಾತುಗಳನ್ನು ಅಬೂ ಸುಫಿಯಾನ್ ಹೇಳಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಯುದ್ಧದಲ್ಲಿ ಭಾಗವಹಿಸಿ ಹಿಂದಿರುಗಿ ಬರಬೇಕಾದರೆ ಒಂದು ಹೆಣ್ಣಿನ ಪತಿ, ಆ ಹೆಣ್ಣಿನ ಮಕ್ಕಳು ಎಲ್ಲರೂ ಕೂಡ ಮರಣ ಹೊಂದಿದಂತಹ ವಾರ್ತೆ ತಿಳಿಯುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡಂತಹ ಆ ಹೆಣ್ಣು ಸಂತೋಷದಿಂದ ಹೇಳಿದಂತಹ ಮಾತಿದೆ, ಕುಲ್ಲು ಮುಸೀಬತಿನ್ ಬಅದಕ ಜಲಲ್. ಓ ಪ್ರವಾದಿ ವರಿಯರೇ, ತಮ್ಮ ನಂತರವೇ ನನಗೆ ಎಲ್ಲ ಮುಸೀಬತ್ತುಗಳು ಅತಿ ದೊಡ್ಡದಾಗಿದೆ. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾಕಿ ಇರುವಾಗ ನನ್ನ ಪತಿ ಮರಣ ಹೊಂದಿದ್ದು, ನನ್ನ ತಂದೆ ಮರಣ ಹೊಂದಿದ್ದು, ನನ್ನ ಸಹೋದರರು ಮರಣ ಹೊಂದಿದ್ದು ನನಗೆ ವಿಚಾರವೇ ಅಲ್ಲ, ನನಗೆ ವಿಷಯವೇ ಅಲ್ಲ. ಕಾರಣ ನನ್ನ ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬದುಕುಳಿದು ಬಂದಿದ್ದಾರೆ. ಆದ್ದರಿಂದ ಕುಲ್ಲು ಮುಸೀಬತಿನ್ ಬಅದಕ ಜಲಲ್. ಪ್ರವಾದಿಯವರೇ, ತಮಗಿಂತ ತಮ್ಮ ನಂತರವೇ ನನಗೆ ಯಾವ ಆಪತ್ತುಗಳು ಕೂಡ ದೊಡ್ಡದಾಗಿ ಬಿಡುತ್ತದೆ, ತಮ್ಮದಲ್ಲದಂತಹ ಆಪತ್ತುಗಳು ನನಗೆ ಯಾವುದು ಕೂಡ ಆಪತ್ತಲ್ಲ ಅಂತ ಹೇಳಿ ಅನ್ಸ್ವಾರಿಯಾದಂತಹ ಮಹಿಳೆ ಹೇಳಿದ್ದಾಗಿ ಚರಿತ್ರೆಯಲ್ಲಿ ದಾಖಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಷ್ಟು ಮಾತ್ರ ಸ್ನೇಹವನ್ನು ಕೊಟ್ಟಂತಹ, ಪ್ರವಾದಿಯವರನ್ನು ಅಷ್ಟು ಮಾತ್ರ ಪ್ರೀತಿ ಮಾಡಿದಂತಹ ಮತ್ತೊಂದು ವಿಭಾಗ ಈ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಪ್ರವಾದಿಯವರನ್ನು ಅಷ್ಟು ಮಾತ್ರ ಪ್ರೀತಿ ಮಾಡಿ ಪ್ರವಾದಿಯವರಿಲ್ಲದಂತಹ ಆ ಒಂದು ಸನ್ನಿವೇಶವನ್ನು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಾ ಇರಲಿಲ್ಲ. ಅವರ ಕಣ್ಣುಗಳಿಗೆ ನಿದ್ದೆ ಬರುತ್ತಾ ಇರಲಿಲ್ಲ, ಅವರ ಕಣ್ಣುಗಳು ಆನಂದ ಬಾಷ್ಪವನ್ನು ಸುರಿಸುತ್ತಾ ಇರಲಿಲ್ಲ, ಅವರ ಮನಸ್ಸುಗಳಿಗೆ ಖುಷಿಯಾಗುತ್ತಾ ಇರಲಿಲ್ಲ. ಯಾವಾಗ ಪ್ರವಾದಿಯವರನ್ನು ನೇರವಾಗಿ ಕಾಣುತ್ತಾರೆಯೋ ಆಗೆಲ್ಲವೂ ಕೂಡ ಅನುಯಾಯಿಗಳು ಖುಷಿಗೊಳ್ಳುತ್ತಾ ಇದ್ದರು, ಅವರ ಮನಸ್ಸಿಗೆ ಸಂತೋಷವಾಗುತ್ತಾ ಇತ್ತು, ಅವರ ಹೃದಯ ವಿಶಾಲವಾಗುತ್ತಾ ಇತ್ತು. ಸೌಬಾನ್ ಎಂಬಂತಹ ಸಹಾಬಿಯ ಕುರಿತು, ಅನುಯಾಯಿಯ ಕುರಿತು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಾಸರಾಗಿದ್ದಂತಹ ಸೌಬಾನ್ ರದಿಯಲ್ಲಾಹು ಅನ್ಹು ಪ್ರವಾದಿಯವರನ್ನು ಅತಿಯಾಗಿ ಪ್ರೀತಿಸಿದಂತಹ ಒಬ್ಬ ವ್ಯಕ್ತಿ. ಆದರೆ ಪ್ರವಾದಿಯವರನ್ನು ಬಿಟ್ಟು ಅಗಲಿ ನಿಲ್ಲಲು ಅವರಿಗೆ ಸಾಧ್ಯವಾಗುತ್ತಾ ಇರಲಿಲ್ಲ. ಅಷ್ಟು ಮಾತ್ರ ಸಹನೆ ಇಲ್ಲದಂತಹ ಮನುಷ್ಯರಾಗಿದ್ದರು ಅವರು. ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದಾಗ ಅವರ ಮುಖದ ಚಹರೆ ಬದಲಾಗಿತ್ತು, ಅವರ ವರ್ಣ ಬದಲಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಮಾ ಗಯ್ಯರ ಲೌನಕ್. ಸೌಬಾನ್, ನಿಮ್ಮ ಶರೀರದ ಬಣ್ಣ ಬದಲಾಗಲು ಕಾರಣವೇ? ಯಾ ರಸೂಲಲ್ಲಾಹ್, ಮಾ ಬಿ ಮಿನ್ ಮರದಿನ್ ವಲಾ ವಜಾ. ಓ ಪ್ರವಾದಿಯವರೇ, ನನ್ನ ಶರೀರದಲ್ಲಿ ರೋಗಗಳಿಲ್ಲ, ನನಗೆ ಪ್ರತ್ಯೇಕವಾದ ನೋವುಗಳೇನೂ ಇಲ್ಲ. ಗೈರ ಅನ್ನಿ ಇದಾ ಲಂ ಅರಕ ಇಸ್ತವಹಶ್ತು ವಹಶತನ್ ಶದೀದ. ಒಂದು ವಿಚಾರ ನನಗೆ ಇದೆ, ಒಂದು ಸಮಸ್ಯೆ ಇದೆ. ಅದೇನೆಂದರೆ ನಿಮ್ಮನ್ನು ಬಿಟ್ಟು ಅಗಲಿ ನಿಲ್ಲುವಾಗ ನನಗೆ ಏಕಾಂತತೆ ಕಾಡುತ್ತದೆ. ಪ್ರವಾದಿಯವರೇ, ಅತಿಯಾದ ಭಯಾನಕವಾದ ಏಕಾಂತತೆ ನನಗೆ ಕಾಡುತ್ತದೆ. ಹತ್ತ ಅಲ್ಕಾಕ, ತಮ್ಮನ್ನು ಕಾಣುವಾಗ ನನಗೆ ಸಮಾಧಾನವಾಗುತ್ತದೆ. ಯಾವಾಗ ತಮ್ಮ ಈ ಸನ್ನಿಧಿಯನ್ನು ಬಿಟ್ಟು ನಾನು ಹೊರಗಡೆ ಹೋಗುತ್ತೇನೆಯೋ ಆಗೆಲ್ಲವೂ ಕೂಡ ನನ್ನ ಮನಸ್ಸು ಚಡಪಡಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸುಮ್ಮ ದಕರ್ತುಲ್ಲಾಖರ. ಈ ರೀತಿ ನಾನು ಇರಬೇಕಾದರೆ ಒಂದು ದಿನ ನನ್ನ ಪರಲೋಕದ ಕುರಿತು ನಾನು ಚಿಂತೆ ಮಾಡಿದೆ. ಫಅಖಾಫು ಅಲ್ಲಾ ಅರಾಕ್. ಅವತ್ತು ನನಗೆ ಹೆದರಿಕೆಯಾಯಿತು. ಪರಲೋಕದಲ್ಲಿ ಈ ಜಗತ್ತಿನಲ್ಲಿ ತಮ್ಮನ್ನು ಕಾಣುವಂತೆ ಪರಲೋಕದಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಎಂಬಂತಹ ಹೆದರಿಕೆ ನನ್ನ ಮನಸ್ಸಿನಲ್ಲಿ ಮೂಡಿಬಂತು. ಪ್ರವಾದಿಯವರೇ, ಅನ್ನಕ ತುರ್ಫഉ ಮಅನ್ ನಬಿಯಿನ್. ಕಾರಣ ನೀವು ನಾಳೆ ಪರಲೋಕದಲ್ಲಿ ತಲುಪಿದರೆ ಅಂಬಿಯಾಗಳೊಂದಿಗೆ, ಪ್ರವಾದಿಗಳೊಂದಿಗೆ ನೀವು ಉನ್ನತ ಮಟ್ಟದಲ್ಲಿರುತ್ತೀರಾ. ವ ಇನ್ನಿ ಇದಾ ದಖಲ್ತುಲ್ ಜನ್ನತ ಫಅನ ಫೀ ಮಂಜಿಲತಿನ್ ಅದನಾ ಮಿನ್ ಮಂಜಿಲತಿಕ್. ಓ ಪ್ರವಾದಿಯವರೇ, ತಾನು ಸ್ವರ್ಗಕ್ಕೆ ಪ್ರವೇಶಿಸಿದರೆ ತಾವು ಇರುವಂತಹ ಎಷ್ಟೋ ಪಟ್ಟು ಕೆಳಗಿನ ಸ್ಥಾನದಲ್ಲಿ ನಾನಿರುತ್ತೇನೆ. ಪ್ರವಾದಿಯವರೇ, ತಮ್ಮನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲವಲ್ಲ ಎಂಬಂತಹ ಆ ದೊಡ್ಡ ದುಃಖ ನನಗೀಗ ಬರಲಿಕ್ಕೆ ಪ್ರಾರಂಭವಾಗಿದೆ. ಈ ಕಾರಣ ನನ್ನ ಶರೀರಗಳು ಸನಕಲಾಗಿದೆ. ಪ್ರವಾದಿಯವರೇ, ಆಗಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕುರ್ಆನ್ನ ಆಯತ್ ಸೂಕ್ತ ಅವತೀರ್ಣವಾಗುತ್ತೆ. ವಮನ್ ಯುತಿಇಲ್ಲಾಹ ವರ್ರಸೂಲ ಫಉಲೈಕ ಮಅಲ್ಲದೀನ ಅನ್ಅಮ ಅಲ್ಲಾಹು ಅಲೈಹಿಂ ಮಿನನ್ ನಬಿಯ್ಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ ವಹಸನ ಉಲೈಕ ರಫೀಕ. ಅಲ್ಲಾಹನ ರಸೂಲರನ್ನು ನಿಖರವಾಗಿ ಚಾಚೂ ತಪ್ಪದೆ ಫಾಲೋ ಮಾಡಿದ, ಅವರನ್ನು ಅನುಕರಣೆ ಮಾಡಿದಂತಹ ಮನುಷ್ಯರು ಅವರು ನಾಳೆ ಪರಲೋಕದಲ್ಲಿ ಪ್ರವಾದಿವರಿಯರೊಂದಿಗೆ, ಸಿದ್ದೀಕಗಳೊಂದಿಗೆ, ರಕ್ತಸಾಕ್ಷಿಗಳೊಂದಿಗೆ, ಸಜ್ಜನರೊಂದಿಗೆ ಅವರು ಒಟ್ಟಾಗಿರುತ್ತಾರೆಂಬಂತಹ ಸೂಕ್ತ ಸೌಬಾನ್ ರದಿಯಲ್ಲಾಹು ಅನ್ಹುರವರ ಈ ಬೇಜಾರು, ಈ ದುಃಖ, ಈ ಸಮಸ್ಯೆ ಅವರು ಬಂದು ಪ್ರವಾದಿವರೊಂದಿಗೆ ಹೇಳಿದಾಗ ಈ ಸೂಕ್ತ ಅವತೀರ್ಣವಾಯಿತೆಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಮಹಾತ್ಮರಾದ ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೇಳಿದರು, ವಲ್ಲದಿ ಅನ್ಜಲ ಅಲೈಕಲ್ ಕಿತಾಬ ಲಅಂತ ಅಹಬ್ಬು ಇಲಯ್ಯ ಮಿನ್ ನಫ್ಸಿ ಅಲ್ಲತಿ ಬೈನ ಜಂಬಯ್ಯ. ಓ ಪ್ರವಾದಿವರಿಯರೇ, ನಿಮ್ಮ ಮೇಲೆ ಕುರ್ಆನನ್ನು ಅವತೀರ್ಣ ಮಾಡಿದ ಅಲ್ಲಾಹನನ್ನು ಆಣೆ ಮಾಡಿ ನಾನು ಹೇಳುತ್ತಾ ಇದ್ದೇನೆ,
ನನ್ನ ಸ್ವತಃ ಶರೀರಕ್ಕಿಂತಲೂ ಅತಿ ಹೆಚ್ಚಿನ ಪ್ರೀತಿ ನಿಮ್ಮೊಂದಿಗಿದೆ ಪ್ರವಾದಿ ವರಿಯರೇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮರಣ ಆಸನ್ನವಾದಾಗ ಬಿಲಾಲ್ ಇಬ್ನ್ ರಬಾಹ್ ರದಿಯಲ್ಲಾಹು ಅನ್ಹು, ಅಂದರೆ ಬಿಲಾಲ್ ಇಬ್ನ್ ರಬಾಹ್ ರದಿಯಲ್ಲಾಹು ಅನ್ಹುರವರಿಗೆ ಮರಣ ಆಸನ್ನವಾದಾಗ ಅವರ ಪತ್ನಿ ಗೋಗರದು ಅಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ವಾ ಹುಜುನಾ ವಾ ಕರ್ಬಾ, ನಮ್ಮ ದುಃಖವೇ, ನಮ್ಮ ಸಂಕಟವೇ, ಬಿಲಾಲ್ ನಮ್ಮಿಂದ ವಿರಮಿಸುತ್ತಾ ಇದ್ದಾರೆ, ಈ ಲೋಕಕ್ಕೆ ಯಾತ್ರೆ ಮಾಡುತ್ತಾ ಇದ್ದಾರೆ. ಬಿಲಾಲ್ರನ್ನು ಕಂಡು ಅವರ ಪತ್ನಿ ಗೋಗರದು ಅಳ್ಳಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರ ಪತ್ನಿಯೊಂದಿಗೆ ಬಿಲಾಲ್ ಇಬ್ನ್ ರಬಾಹ್ ರದಿಯಲ್ಲಾಹು ಅನ್ಹುರವರು ಆ ಮರಣದ ಶಯ್ಯೆಯಲ್ಲಿ ಹೇಳಿದಂತಹ ಮಾತಿದೆ, ವಾ ತ್ವರಬಾ ಗದನ್ ಅಲ್ಕಲ್ ಅಹಿಬ್ಬತ ಮುಹಮ್ಮದನ್ ವಸ್ವಹಬಾ, ನನಗೆ ಸಂತೋಷವಿದೆ, ಕಾರಣ ನಾನು ನಾಳೆ ಕಾಣುವಂಥದ್ದು, ಮೀಟ್ ಮಾಡುವಂಥದ್ದು ನನ್ನ ಅತಿ ದೊಡ್ಡ ಸಹಪಾಠಿಗಳನ್ನಾಗಿದೆ. ಯಾರು ಆ ಸಹಪಾಠಿಗಳು? ನನ್ನಿಂದ ಕಳೆದು ಹೋದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆಗಾರರಾದಂತಹ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು, ಉಮರ್ ಇಬ್ನುಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು, ಈ ಮಹಾತ್ಮರುಗಳನ್ನು ನಾನು ನಾಳೆ ಕಾಣಲಿಕ್ಕೆ ಹೋಗುತ್ತಾ ಇದ್ದೇನೆ. ಆದ್ದರಿಂದ ನನಗೆ ಈ ಮರಣದಲ್ಲಿ ದುಃಖವಿಲ್ಲ, ಸಂತೋಷವಿದೆ ಎಂದು ಹೇಳಿ ತನ್ನ ಪತ್ನಿಯನ್ನು ಸಮಾಧಾನ ಪಡಿಸಿದಂತಹ ಬಿಲಾಲ್ ಇಬ್ನ್ ರಬಾಹ್ ರದಿಯಲ್ಲಾಹು ಅನ್ಹು. ಅಬ್ದುಲ್ಲಾಹ್ ಬಿನ್ ಉಮರ್ ರದಿಯಲ್ಲಾಹು ಅನ್ಹುಮ ಒಂದು ದಿನ ನಡೆದುಕೊಂಡು ಹೋಗಬೇಕಾದರೆ ಅವರ ಕಾಲಿಗೆ ದೊಡ್ಡ ಏಟಾಗಿ ಒಂದು ಕಡೆ ನಿಲ್ಲಬೇಕಾಗಿ ಬಂತು. ಕಾಲಿಗೆ ಶಕ್ತಿ ಕುಂದಿ ಹೋಯಿತು. ಅವರೊಂದಿಗೆ ಹೇಳಲಾಯಿತು. ಅಬ್ದುಲ್ಲಾಹ್ ಬಿನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾರ್ ಅವರು ಹೇಳಿದರು, ಉದುಕುರ ಹಬ್ಬನ್ನಾಸಿ ಇಲೈಕ ಯಜುಲ್ ಅಂಕ. ಅಬ್ದುಲ್ಲಾಹ್ ಬಿನ್ ಉಮರ್, ನಿನಗೆ ಅತಿ ಇಷ್ಟವಾದಂತಹ ಒಬ್ಬರ ಹೆಸರನ್ನು ನೀನು ಇಲ್ಲಿ ಸ್ಮರಣೆ ಮಾಡು, ಅವರ ಬಗ್ಗೆ ನೀನು ಹೇಳು, ಆಗ ನಿನ್ನ ಕಾಲು ನೋವು ಶಮನವಾಗುತ್ತೆ ಅಂತ ಹೇಳಿದಾಗ ಫಸಾಹ ಯಾ ಮುಹಮ್ಮದ, ಅವರು ಬೊಬ್ಬೆ ಹಾಕಿ ಹೇಳಿದರು, ಯಾ ಮುಹಮ್ಮದ ಎಂಬಂತಹ ಮಾತು. ಆ ಮಾತು ಹೇಳಬೇಕಾದರೆ ಫಂತಶರತ್, ಅವರ ಆ ಕಾಲಿಗೆ ಬಾಧಿಸಿದ್ದಂತಹ ರೋಗ, ಆ ಶಕ್ತಿಯ ಕುಂದುವಿಕೆ ಅದು ಶಮನವಾಯಿತು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಸುಬ್ಹಾನಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹಬ್ಬತ್ತಿನ ಭಾಗವಾಗಿ ಅವರು ಈ ಜಗತ್ತಿನಿಂದ ಯಾತ್ರೆಯಾದಾಗ ಎಷ್ಟೋ ಮಂದಿ ಗೋಗರದು ಹತ್ತರು. ಅವರು ಕೂತುಕೊಳ್ಳುವಂತಹ ಜಾಗಗಳನ್ನು ನೋಡಿ, ಅವರ ಪವಿತ್ರವಾದ ಕಬರು ಶರೀಫ್ಗಳನ್ನು ನೋಡಿ, ಅವರು ನಡೆಯುವಂತಹ ದಾರಿಗಳನ್ನು ನೋಡಿ ಎಷ್ಟೋ ಸ್ವಹಾಬತ್ತುಗಳು ಎಷ್ಟೋ ವರ್ಷಗಟ್ಟಲೆ ಅತ್ತದ್ದಾಗಿ ಚರಿತ್ರೆಯಲ್ಲಿದೆ. ಅನಸ್ ಇಬ್ನ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದಾರೆ, ಅಬೂಬಕರ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಒಂದು ದಿನ ಅನ್ಸಾರುಗಳು ಸಂಗಮಿಸುವಂತಹ ಆ ಸಂಗಮ ಸ್ಥಳದಲ್ಲಿ ಪಾಸ್ ಆಗಿ ಹೋಗಬೇಕಾದರೆ ಆ ಅನ್ಸಾರಿಗಳಾದಂತಹ ಸ್ವಹಾಬತ್ತುಗಳು ಅಲ್ಲೆಲ್ಲರೂ ಕೂಡ ಕೂತು ಅಳುತ್ತಾ ಇದ್ದಾರೆ. ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರು ಕೇಳಿದರು, ಮಾ ಯುಬ್ಕೀಕುಂ, ನೀವು ಯಾಕೆ ಅಳುತ್ತಾ ಇದ್ದೀರಾ? ಅವರೆಲ್ಲರೂ ಕೂಡ ಹೇಳಿದ್ದು ذكرنا ಮಜ್ಲಿಸ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮಗೆ ಪ್ರವಾದಿ ವರಿಯರ ಆ ಸಂಗಮ ನಮಗೆ ನೆನಪಿಗೆ ಬರುತ್ತಾ ಇದೆ. ಅದು ನೆನಪಿಗೆ ಬರುವಾಗ ನಮಗೆ ಅಳು ಸಹಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆಸಿಮ್ ಇಬ್ನ್ ಮುಹಮ್ಮದ್ ರದಿಯಲ್ಲಾಹು ಅನ್ಹು ಅವರು ಅವರ ತಂದೆಯ ಮುಖಾಂತರ ಹೇಳುವಂತಹ ಮಾತುಗಳಿದೆ, ಮಾ ಸಮಿಅತು ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹುಮಾ ذكر رسول الله ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲ ಬ್ತದರತ್ ಐನಾಹು ತಬ್ಕಿಯಾನ್. ಸುಬ್ಹಾನಲ್ಲಾಹ್. ಅಬ್ದುಲ್ಲಾಹ್ ಇಬ್ನ್ ಉಮರ್ ಎಂಬಂತಹ ಜಗತ್ತು ಕಂಡ ಮುತ್ತಬಿഉ ಸುನ್ನ, ಆ ರೀತಿ ಪ್ರವಾದಿಯವರನ್ನು ಫಾಲೋ ಮಾಡಿದಂತಹ ವ್ಯಕ್ತಿ ಇಲ್ಲ. ಅಬ್ದುಲ್ಲಾಹ್ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹುಮಾ ಸುಬ್ಹಾನಲ್ಲಾಹ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೆನಪುಗಳು ಬರುವಾಗಲೆಲ್ಲ ಅವರ ಕಣ್ಣುಗಳು ಒದ್ದೆಯಾಗಿ ನೀರು ಹರಿಯುತ್ತಾ ಇತ್ತು ಅಂತ ಮಹಾತ್ಮರಾದಂತಹ ಮುಹಮ್ಮದ್ ಆಸಿಮ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದಾರೆ. ಅನಸ್ ಇಬ್ನ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಮಾ ಮಿನ್ ಲೈಲತಿನ್ ಇಲ್ಲಾ ವ ಅನಾ ಅರಾ ಫೀಹಾ ಹಬೀಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಥುಮ್ಮ ಯಬ್ಕಿ. ನಾನು ರಾತ್ರಿ ಮಲಗುತ್ತೇನೆಯೋ ಆವಾಗಲೆಲ್ಲವೂ ಕೂಡ ನನಗೆ ಪ್ರವಾದಿಯವರ ದರ್ಶನವಾಗುತ್ತೆ. ನಾನು ನಂತರ ಎದ್ದು ನಾನು ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೇನೆ. ಅನಸ್ ಇಬ್ನ್ ಮಾಲಿಕ್ ಯಾರು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು 10 ವರ್ಷಗಳ ಕಾಲ ಖಿದ್ಮತ್ ಮಾಡಿ ನನ್ನ ಜೀವನದಲ್ಲಿ ಒಂದೇ ಒಂದು ಛೇ ಎಂಬಂತಹ ಮಾತು ಪ್ರವಾದಿಯವರ ಬಾಯಿಂದ ಕೇಳಲಿಕ್ಕೆ ಸಾಧ್ಯವಾಗಿಲ್ಲ. ನನಗೆ ಯಾವ ರೀತಿ ಆಕ್ಷೇಪ ಇಂದಿನವರೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಿದ್ಮತ್ ಮಾಡಿ ನನಗೆ ಕೇಳಲಿಕ್ಕೆ ಸಾಧ್ಯವಾಗಿಲ್ಲ. ಅಷ್ಟು ಮಾತ್ರ ನನ್ನನ್ನು ಪ್ರೀತಿಯಿಂದ ನೋಡಿದಂತಹ ಪ್ರೀತಿ ಪಾತ್ರರಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನಿಂದ ಕಳೆದು ಹೋದ ನಂತರ ಪ್ರತಿ ರಾತ್ರಿಯೂ ಕೂಡ ನಾನು ಅವರನ್ನು ಕಾಣುತ್ತಾ ಇದ್ದೇನೆ. ಕಂಡಾಗಲೂ ನನಗೆ ಎಚ್ಚರಿಕೆಯಾಗಿ ನಾನು ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೇನೆ ಎಂದು ಅನಸ್ ಇಬ್ನ್ ಮಾಲಿಕ್ ಹೇಳುತ್ತಾ ಇದ್ದಾರೆ. ಮಹಾತ್ಮರಾದ ದಾರುಲ್ ಹಿಜರಾ ಇಮಾಮು ದಾರುಲ್ ಹಿಜರಾ ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಮಾಲಿಕ್ ಇಬ್ನ್ ಅನಸ್ ರದಿಯಲ್ಲಾಹು ಅನ್ಹು ಅವರೊಂದಿಗೆ ಹೇಳಿದಾಗ ಅವರ ವರ್ಣಗಳು ಚೇಂಜ್ ಆಗುತ್ತಾ ಇತ್ತು. ಹತ್ತಾ ಯಸ್ಉಬ ಅಲಾ ಜುಲಸಾಯಿಹಿ. ಸುಬ್ಹಾನಲ್ಲಾಹ್. ಇದನ್ನು ಕಂಡಂತಹ ಅವರ ಸನ್ನಿಧಿಯಲ್ಲಿ ಕೂತುಕೊಳ್ಳುತ್ತಿದ್ದಂತಹ ಇತರರಿಗೆ ಅದು ದೊಡ್ಡ ಪ್ರಯಾಸವಾಗಿ, ಅದು ದೊಡ್ಡ ನೋವಾಗಿ ಪರಿಣಮಿಸ್ತಾ ಇತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಮಹಾತ್ಮರಾದ ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದಾರೆ, ನಾನು ಮುಹಮ್ಮದ್ ಬಿನ್ ಅಲ್ ಮುಂಕದಿರ್ ಅವರನ್ನು ನಾನು ಕಂಡಿದ್ದೇನೆ. ಲಾ ನಕಾದು ನಸ್ಅಲು ಅನ್ ಹದೀಥಿನ್ ಇಲ್ಲಾ ಯಬ್ಕಾ ಹತ್ತಾ ನರ್ಹಮ. ಒಂದು ಹದೀಥಿನ ಬಗ್ಗೆ ನಾವು ಮುಹಮ್ಮದ್ ಬಿನ್ ಅಲ್ ಮುಂಕದಿರ್ ಎಂಬಂತಹ ವಿದ್ವಾಂಸರೊಂದಿಗೆ ಕೇಳುವಾಗ ಅವರು ಜೋರಾಗಿ ಗೋಗರದು ಅಳುತ್ತಾ ಇದ್ದರು. ಹತ್ತಾ ನರ್ಹಮ,
ಕೊನೆಗೆ ನಾವು ಸಾಂತ್ವನ ಮಾಡುತ್ತಾ ಇದ್ದೆವು, ಸಂತೈಸುತ್ತಾ ಇದ್ದೆವು. ಯಾಕೆ? ಒಂದು ಹದೀಸ್ ಹೇಳುವಾಗ ಪ್ರವಾದಿಯವರ ಕುರಿತಿರುವಂತಹ ನೆನಪು ಅವರ ಮನಸ್ಸಿಗೆ ಬರುತ್ತಾ ಇತ್ತು. ಆ ಮೂಲಕ ಅವರು ಅಳುತ್ತಾ ಇದ್ದರು. ಸುಬ್ಹಾನಲ್ಲಾಹ್. ಮಾಲಿಕ್ ರದಿಯಲ್ಲಾಹು ಅನ್ಹು ಅವರು ಮತ್ತು ಹೇಳುವಂತಹ ಮತ್ತೊಂದು ಘಟನೆ ಇದೆ. ಮಹಾತ್ಮರಾದ ಜಾಫರು ಸ್ವಾದಿಕ್ ರದಿಯಲ್ಲಾಹು ಅನ್ಹು, ನಾನು ಅವರನ್ನು ಕಂಡಿದ್ದೇನೆ. ಕಸೀರ ತಬಸ್ಸುಮ್, ಅವರು ಅಧಿಕವಾಗಿ ಮುಗುಳ್ನಗುವಂತಹ ಮನುಷ್ಯ. ವಲಾಕಿನ್ ಇದಾ ದುಕಿರ ಇಂದಹು ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆದರೆ ಅವರ ಬಳಿ ಪ್ರವಾದಿಯವರ ಕುರಿತು ಹೇಳಲ್ಪಟ್ಟರೆ ಇಸ್ಫರ್ರ ಲೌನುಹು ಮಹಾಬತನ್ ವೈಜಿಲಾಲ, ಅವರ ಶರೀರದ ವರ್ಣಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಇತ್ತು. ಕಾರಣ ಪ್ರವಾದಿಯವರೊಂದಿಗಿದ್ದಂತಹ ಅಷ್ಟು ಮಾತ್ರ ಗೌರವಗಳು, ಅಷ್ಟು ಮಾತ್ರ ಹೆದರಿಕೆಗಳಾಗಿತ್ತು ಅದು. ನಂತರ ಮಾಲಿಕ್ ಇಬ್ನ್ ಅನಸ್ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾ ಇದ್ದಾರೆ, ನಾನು ಆಮಿರ್ ಇಬ್ನ್ ಅಬ್ದುಲ್ಲಾಹ್ ಇಬ್ನ್ ಜುಬೈರ್ ರದಿಯಲ್ಲಾಹು ಅನ್ಹು ಅವರ ಬಳಿ ಹೋಗಿದ್ದೇನೆ. ಫೈದಾ ದುಕಿರ ಇಂದಹು ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವರ ಬಳಿ ಪ್ರವಾದಿಯವರ ಬಗ್ಗೆ ಹೇಳಿದರೆ ಬಕ ಹತ್ತಾ ಲಾ ಯಬ್ಕಾ ಫಿ ಐನೈಹಿ ದುಮೂ, ಅವರು ಅತ್ತು ಕೊನೆಗೆ ಕಣ್ಣಲ್ಲಿ ನೀರೇ ಇರುವುದಿಲ್ಲ, ನೀರು ಬತ್ತಿ ಹೋಗಿರುತ್ತೆ ಎಂದು ಮಹಾತ್ಮರಾದ ಮಾಲಿಕ್ ಇಬ್ನ್ ಅನಸ್ ರದಿಯಲ್ಲಾಹು ಅನ್ಹು ಅವರು ಆಮಿರ್ ಇಬ್ನ್ ಅಬ್ದುಲ್ಲಾಹ್ ಇಬ್ನ್ ಜುಬೈರ್ ಎಂಬಂತಹ ಪ್ರೇಮಿಯ ಬಗ್ಗೆ ನಮ್ಮೊಂದಿಗೆ ಹೇಳುತ್ತಾ ಇದ್ದಾರೆ. ಇಮಾಮ್ ಝುಹ್ರಿ ರದಿಯಲ್ಲಾಹು ಅನ್ಹು ಅಷ್ಟು ದೊಡ್ಡ ವಿದ್ವಾಂಸ, ಪ್ರಸಿದ್ಧವಾದಂತಹ ಹದೀಸ್ ವಿದ್ವಾಂಸ. ಇಮಾಮ್ ಝುಹ್ರಿ ರದಿಯಲ್ಲಾಹು ಅನ್ಹು ಹೇಳುತ್ತಾ ಇದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವರೊಂದಿಗೆ ಹೇಳಲ್ಪಟ್ಟರೆ, ಅವರಿಗೆ ಪ್ರವಾದಿಯವರ ನೆನಪು ಬಂದರೆ ಫಕಅನ್ನಕ ಮಾ ಅರಫ್ತಹು ವಲಾ ಅರಫಕ, ಅವರಿಗೆ ಮತ್ತೆ ಪರಿಸರದ ಗೋಚರವೇ ಇರುವುದಿಲ್ಲ, ಪರಿಸರದ ಪ್ರಜ್ಞೆ ಇರುವುದಿಲ್ಲ, ಅವರಿಗೆ ನಿನ್ನ ಪರಿಚಯವಿರುವುದಿಲ್ಲ, ನಿನಗೆ ಅವರ ಪರಿಚಯ ಕೂಡ ಇರುವುದಿಲ್ಲ. ಆ ರೀತಿ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತಾರೆ ಇಮಾಮ್ ಝುಹ್ರಿ ರದಿಯಲ್ಲಾಹು ಅನ್ಹು. ಕತಾದ ರದಿಯಲ್ಲಾಹು ಅನ್ಹು, ಸುಬ್ಹಾನಲ್ಲಾಹ್, ಅವರ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನಗಳು ಯಾರಾದರೂ ಹೇಳಿದರೆ ಅಥವಾ ಅವರು ಕೇಳಿದರೆ ಅಖದಹುಲ್ ಅವೀಲ್ ವಜ್ಜವೀಲ್, ಅವರು ಗೋಗರದು ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತಾ ಇದ್ರು. ಸುಬ್ಹಾನಲ್ಲಾಹ್. ವಕಾನ ಅಬ್ದುರ್ ರಹ್ಮಾನ್ ಇಬ್ನ್ ಅಲ್ ಕಾಸಿಮ್ ಇದಾ ದುಕಿರ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಬ್ದುರ್ ರಹ್ಮಾನ್ ಇಬ್ನ್ ಅಲ್ ಕಾಸಿಮ್ ಎಂಬಂತಹ ಮಹಾತ್ಮರ ಮುಂದೆ ಪ್ರವಾದಿಯವರ ಕುರಿತು ಹೇಳಿದರೆ ಯುಂದರು ಇಲಾ ಲೌನಿಹಿ ಕಅನ್ನಹು ಖದ್ ನಜಫ ಮಿನ್ಹು ದಮು, ರಕ್ತವ ಅವರ ಶರೀರದಲ್ಲಿ ಇಳಿಯುವಂತೆ ಅವರ ಶರೀರದ ವರ್ಣಗಳು ಚೇಂಜ್ ಆಗುತ್ತಾ ಇತ್ತು. ವಕದ್ ಜಫ್ಫ ಲಿಸಾನುಹು ಫೀ ಫಮಿಹಿ, ಅವರ ನಾಲಿಗೆಗಳು ಒಣಗಿ ಸಂಪೂರ್ಣವಾಗಿ ಬತ್ತಿ ಹೋಗುತ್ತಾ ಇತ್ತು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ನನ್ನ ಪ್ರೀತಿಯ ಮುಅ್ಮಿನುಗಳೇ, ಮುಹಿಬ್ಬುಗಳೇ, ಸಯ್ಯಿದತ್ ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾ ಇದ್ದಾರೆ, ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತಾಗಿ ಮರಣ ಹೊಂದಿ ಅವರು ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಮನೆಯಲ್ಲಿ ಅವರ ಜನಾಜವಿದೆ, ನಾವು ಕಾಣುತ್ತಾ ಇದ್ದೇವೆ. ನಮಗೆ ಅದು ಕಾಣುವಾಗಲೇ ಒಂದು ಸಮಾಧಾನವಿದೆ. ಏನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರಣ ಹೊಂದಿದರೂ ಕೂಡ ಅವರ ಶರೀರ ನಮ್ಮ ಮುಂದೆ ಇದೆಯಲ್ಲವೇ ಎಂಬಂತಹ ಸಮಾಧಾನ ನಮಗೆ ಇದೆ. ಆದರೆ ಇದು ಸಮಿಅನಾ ಸೌತಲ್ ಕಜ್ಜಾಜೀನ್, ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರವಾದ ಸಮಾಧಿಯನ್ನು ಅಗೆಯುವ ಹಾರೆ ಗುದ್ದಲಿಗಳ ಆ ಶಬ್ದವನ್ನು ನಾವು ಕೇಳಿದಾಗ ಫಸ್ಹನಾ ವಸಾ ಅಹ್ಲುಲ್ ಮದೀನಾ, ನಾವೆಲ್ಲರೂ ಕೂಡ ಅಟ್ಟಹಾಸ ಮಾಡಿ ಗೋಗರದ ಹತ್ತು ಬಿಟ್ಟವು. ಇಡೀ ಮದೀನಕ್ಕೆ ಮದೀನವೇ ಹತ್ತು ಬಿಟ್ಟವು. ಫರ್ತಜ್ಜತಿಲ್ ಮದೀನತು ಸೈಹತಂ ವಾಹಿದ, ಇಡೀ ಮದೀನವೇ ಅವತ್ತು ಹತ್ತಿತ್ತು, ಇಡೀ ಮದೀನವೇ ಕತ್ತಲಾಗಿತ್ತು. ವಅದ್ದನ ಬಿಲಾಲುನ್ ಫಿಲ್ ಫಜರ್, ಬೆಳಗ್ಗೆ ಪ್ರಭಾತವಾಗುವಾಗ ಬಿಲಾಲ್ ಇಬ್ನ್ ರಬಾಹ್ ರದಿಯಲ್ಲಾಹು ಅನ್ಹು ಅವರು ಆದಾನ್ ಕರೆದರು. ಫಲಮ್ಮಾ ದಕರ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆದಾನ್ನಲ್ಲಿ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಎಂದು ಹೇಳಬೇಕಾದರೆ ಬಿಲಾಲ್ ಇಬ್ನ್ ರಬಾಹ್ ಪ್ರಜ್ಞೆ ತಪ್ಪಿ ಬಿದ್ದರು. ಅವರಿಗೆ ನಂತರ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಇದು ಮತ್ತಷ್ಟು ದುಃಖಕ್ಕೆ ಮದೀನಾದ ಜನರನ್ನು ಕೊಂಡೊಯ್ಯಿತು. ಸುಬ್ಹಾನಲ್ಲಾಹ್. ವಆಲ ಜನ್ನಾಸು ದುಖೂಲ್, ಎಲ್ಲರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರವಾದ ಆ ಕಬರು ಶರೀಫನ ಹತ್ರ ದಾಪುಗಾಲಿಡುತ್ತಾ ಎಲ್ಲರೂ ಕೂಡ ನುಗ್ಗಲು ಮಾಡಿ ಬಂದಾಗ ಫಗುಲಿಕ ದೂನಹುಂ, ಅಲ್ಲಿ ಬಾಗಿಲು ಬಂದ್ ಮಾಡಲ್ಪಟ್ಟಿತು. ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹಾರವರು ಈ ಘಟನೆಯನ್ನು ವಿವರಿಸುತ್ತಾ ಹೇಳುತ್ತಾ ಇದ್ದಾರೆ, ಫಯಾಲಹಾ ಮಿನ್ ಮುಸೀಬತಿನ್ ಮಾ ಉಸಿಬ್ನಾ ಬಅದಹಾ ಮಿನ್ ಮುಸೀಬತಿನ್ ಇಲ್ಲಾ ಹಾನತ್ ಇದಾ ದಕರ್ನಾ ಮುಸೀಬತನಾ ಬಿಹಿ. ನಂತರ ನಮ್ಮ ಜೀವನದಲ್ಲಿ ಎಂತೆಂತಹ ಆಪತ್ತುಗಳು ಬಂದಿದೆ. ಎಲ್ಲ ದೊಡ್ಡ ದೊಡ್ಡ ಆಪತ್ತುಗಳು ಬರುವಾಗ ಪ್ರವಾದಿವರ್ಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಯೋಗ ಎಂಬಂತಹ ಆಪತ್ತು ನಮ್ಮ ಜೀವನದಲ್ಲಿ ಕಳೆದು ಹೋದ ನಂತರ ನಮಗೆ ಬರುವಂತಹ ಯಾವುದೇ ಆಪತ್ತುಗಳು ಕೂಡ ಲೆಕ್ಕಕ್ಕೆ ಬರುತ್ತಾ ಇರಲಿಲ್ಲ. ಕಾರಣ ಆ ದೊಡ್ಡ ಆಪತ್ತಿನ ಮುಂದೆ ಈ ಎಲ್ಲ ಆಪತ್ತುಗಳು ಅದು ಅತ್ಯಂತ ಕ್ಷುಲ್ಲಕವಾಗಿ, ಅತ್ಯಂತ ಸಣ್ಣದಾಗಿ ನಮಗೆ ಕಾಣುತ್ತಾ ಇತ್ತು ಎಂದು ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾ ಇದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಹಬ್ಬತ್ ಅದಾಗಿದೆ. ಒಬ್ಬಾತನ ಸಂಪೂರ್ಣ ಮನುಷ್ಯತ್ವಕ್ಕೆ, ಒಬ್ಬಾತನ ಸಂಪೂರ್ಣ ಜೀವನಕ್ಕೆ, ಒಬ್ಬಾತನ ಆಧ್ಯಾತ್ಮಿಕ ಚೈತನ್ಯಕ್ಕೆ, ಒಬ್ಬಾತನ ಉನ್ನತಿಗೆ ಕಾರಣವಾಗುವಂತಹ ವಿಚಾರಗಳು. ಆದ್ದರಿಂದ ಅಲ್ಲಾಹನೊಂದಿಗೆ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ನಮ್ಮ ಹೃದಯಗಳು ಪ್ರವಾದಿಯವರ ಪ್ರೀತಿಯಿಂದ ಸ್ನೇಹದಿಂದ ತುಂಬಿ ತೊಳಕಲಿ. ಆ ರೀತಿ ಅಲ್ಲಾಹನು ಮಾಡಲಿ. ಆ ಪ್ರೀತಿ ಸಿಗಬೇಕಾದರೆ ನಾವೇನು ಮಾಡಬೇಕು? ನಮ್ಮಲ್ಲಿರುವಂತಹ ಕಡ್ಡಾಯವೇನು? ನಮ್ಮಲ್ಲಿರುವಂತಹ ಜವಾಬ್ದಾರಿಯೇನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಆ ಪವಿತ್ರವಾದಂತಹ ದರೂದುಗಳು, ಸ್ವಲಾತುಗಳು ನಮ್ಮಿಂದ ಆದಷ್ಟು ಅಧಿಕವಾಗಿ ಬರಬೇಕು. ಈ ಜಗತ್ತಿನಲ್ಲಿ ಮಾಡುವಂತಹ ಅತಿ ದೊಡ್ಡ ಆರಾಧನೆಯಾಗಿದೆ ಪ್ರವಾದಿಯವರ ಮೇಲಿರುವಂತಹ ಸ್ವಲಾತ್.
ಅಲ್ಲಾಹನ ಸಂತೃಪ್ತಿಗೆ ಹತ್ತಿರವಾಗಿಸುವಂತಹ ಆರಾಧನೆಯಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಸ್ವಲಾತ್. ಯಾಕೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಸ್ವಲಾತ್ ನಿರ್ವಹಿಸಲು ಅಲ್ಲಾಹನು ಕರೆ ಕೊಟ್ಟಿದ್ದು ಮಾತ್ರವಲ್ಲ, ಅಲ್ಲಾಹನು ಅವನ ಜೊತೆಯಲ್ಲಿ ಮಲಾಯಿಕತುಗಳನ್ನು ಕೂಡ ಈ ಸ್ವಲಾತಿಗೆ ಬೇಕಾಗಿ ಪ್ರೇರಣೆ ಮಾಡಿದ್ದಾನೆ. ಅದರೊಂದಿಗೆ ನಮ್ಮೊಂದಿಗೆ ಕೂಡ ಹೇಳುತ್ತಾ ಇದ್ದಾನೆ, ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮಾ. ಇದು ನಮಗೆ ಸಿಕ್ಕಂತಹ ಭಾಗ್ಯ. ಅಲ್ಲಾಹನೊಂದಿಗೆ, ಅಲ್ಲಾಹನ ಮಲಕುಗಳೊಂದಿಗೆ ನಮಗೆ ಜೊತೆಗೂಡಲಿರುವಂತಹ ಒಂದು ಭಾಗ್ಯ. ಏನು? ಸ್ವಲಾತ್ ಮತ್ತು ಸಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳುವಂತಹ ಭಾಗ್ಯ. ಇದರಲ್ಲಿ ಅಲ್ಲಾಹನಿದ್ದಾನೆ, ಮಲಾಯಿಕತ್ತಿದ್ದಾರೆ. ಅದರೊಂದಿಗೆ ನಾವು ಕೂಡ ಸೇರಿದರೆ ಖಂಡಿತವಾಗಿಯೂ ನಮ್ಮ ಟೀಮ್ ಅದು ವಿಜಯಗೊಂಡಿತು. ಕಾರಣ ನಮ್ಮ ಟೀಮಲ್ಲಿರುವಂಥದ್ದು ಅಲ್ಲಾಹನ ಮತ್ತು ಮಲಾಯಿಕತ್ತುಗಳು. ನಾವು ಯಾವತ್ತೂ ಕೂಡ ಪರಾಭವಗೊಳ್ಳುವುದಿಲ್ಲ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಸ್ವಲಾತ್ ಅದು ನಮಗೆ ಸಿಕ್ಕಂತಹ ಭಾಗ್ಯ, ಅನುಗ್ರಹ. ಅದನ್ನು ಮಿಸ್ ಮಾಡಿಕೊಳ್ಳುವಂತಹ ದೌರ್ಭಾಗ್ಯ ನಮ್ಮದಾಗಬಾರದು. ಅಲ್ಲಾಹ ನಮಗೆ ತೌಫೀಕ್ ನೀಡಲಿ. ಅಲ್ಲಾಹನೆಡೆಯಲ್ಲಿ, ಅವನ ದಾಸರೆಡೆಯಲ್ಲಿ ಸಂಧಿಸುವಂತಹ ಅತಿ ದೊಡ್ಡ ಬ್ರಿಡ್ಜ್ ಆಗಿದೆ ಪವಿತ್ರವಾದಂತಹ ಸ್ವಲಾತ್. ನಮಗೆ ಯಾವ ನಿಅಮತುಗಳು ಸಿಕ್ಕಿದ್ದರು, ಯಾವ ರಹಮತ್ತುಗಳು ನಾವು ಅನುಭವಿಸುತ್ತಿದ್ದರೂ ಕೂಡ ಅವೆಲ್ಲವೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರಕತ್ತಿನ ಕಾರಣದಿಂದಾಗಿದೆ. ಆದ್ದರಿಂದಲೇ ಇಮಾಮನ ಶಾಫಿഈ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಫಲಂ ತುಮ್ಸಿ ಬಿನಾ ನಿಅಮತುನ್ ದಹರತ್ ವಲಾ ಬತನತ್ ನಿಲ್ನಾ ಬಿಹಾ ಹಲ್ಲನ್ ಫೀ ದೀನಿನ್ ಔ ದುನಿಯಾ ಔ ರುಫಿಯ ಬಿಹಾ ಅನ್ನಾ ಮಕ್ರೂಹನ್ ಫೀಹಿಮಾ ಇಲ್ಲಾ ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಬಬುಹಲ್ ಕಾಯಿದು ಇಲಾ ಖೈರಿಹಾ ವಲ್ ಹಾದಿ ಇಲಾ ರುಶುದಿಹಾ. ನಮಗೆ ಬರುವಂತಹ ಯಾವುದೇ ನಿಅಮತುಗಳಾಗಲಿ, ನಮ್ಮಿಂದ ತಡೆಯಲ್ಪಡುವಂತಹ ಯಾವುದೇ ಆಪತ್ತುಗಳಾಗಲಿ, ಎಲ್ಲವೂ ಕೂಡ ನಮಗೆ ಅದು ಸಿಕ್ಕುವಂಥದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬಂತಹ ಅತಿ ದೊಡ್ಡ ನಿಅಮತಿನ ಮೂಲಕವಾಗಿದೆ. ಅವರಾಗಿದ್ದಾರೆ. ಇವೆಲ್ಲಕ್ಕೂ ಕಾರಣಕರ್ತರು ಎಂದು ಮಹಾತ್ಮರಾದ ಇಮಾಮನ ಶಾಫಿঈ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದಾರೆ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಸ್ವಲಾತ್ ಹೇಳುವಂತಹ, ಪ್ರವಾದಿಯರ ಮೇಲೆ ದರೂದ್ ಹೇಳುವಂತಹ ಅವರ ಇಷ್ಟ ಪಾತ್ರರಾಗಿ ಮಾರ್ಪಾಡಾಗಬೇಕಾಗಿದೆ. ಇವತ್ತಿನ ಎಲ್ಲ ಸಮಸ್ಯೆಗಳಿರುವಂತಹ ಅತಿ ದೊಡ್ಡ ಪರಿಹಾರ ಯಾವುದೆಂದು ಕೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಸ್ವಲಾತುಗಳಾಗಿದೆ. ನಾವು ಮಾಡುವಂತಹ ಸತ್ಕರ್ಮಗಳ ಪೈಕಿ ಅತಿ ಒಳ್ಳೆಯ ಸತ್ಕರ್ಮ ಯಾವುದೆಂದು ಕೇಳಿದರೆ, ನಮಗೆ ಸಂರಕ್ಷಣೆ ನೀಡುವಂತಹ ಸತ್ಕರ್ಮ ಯಾವುದೆಂದು ಕೇಳಿದರೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಮಾತನಾಡುವ ಮಾತುಗಳಲ್ಲಿ ಅತ್ಯುತ್ತಮ ಮಾತು ಯಾವುದೆಂದು ಕೇಳಿದರೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಹಲವಾರು ಸನ್ನಿವೇಶಗಳಲ್ಲಿರುವಂತಹ ಆ ಅತ್ಯಂತ ಒಳ್ಳೆಯ ಸನ್ನಿವೇಶಗಳು ಯಾವುದೆಂದು ಕೇಳಿದರೆ ಸ್ವಲಾತ್ ಹೇಳುವಂತಹ ಸನ್ನಿವೇಶಗಳಾಗಿದೆ. ನಾವು ಮಾಡುವಂತಹ ಇಬಾದತ್ತುಗಳಲ್ಲಿ, ಆರಾಧನೆಗಳಲ್ಲಿ ಅತ್ಯಂತ ಮಾಧುರ್ಯವಾದಂತಹ ಆರಾಧನೆ ಯಾವುದೆಂದು ಕೇಳಿದರೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಮಾಡುವಂತಹ, ನಮಗೆ ಸಿಗುವಂತಹ ಬರಕತ್ತುಗಳಲ್ಲಿ, ಸಮೃದ್ಧಿಗಳಲ್ಲಿ ಅದು ವ್ಯಾಪಕವಾದ ಸಮೃದ್ಧಿ ಸಿಗುವಂತಹ ಸಾಧನೆ ಯಾವುದೆಂದು ಕೇಳಿದರೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಸಂತೃಪ್ತಿಗೆ ನಮ್ಮನ್ನು ಮುಟ್ಟಿಸುವಂತಹ ಇಬಾದತ್ ಯಾವುದೆಂದು ಕೇಳಿದರೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದರಲ್ಲಿ ಅಲ್ಲಾಹನ ತೃಪ್ತಿ ಇದೆ, ಅದರಲ್ಲಿ ನಮಗೆ ವಿಜಯವಿದೆ. ಮಾತ್ರವಲ್ಲ, ಅದರಲ್ಲಿ ನಮಗೆ ಬರಕಾತುಗಳು, ಸಮೃದ್ಧಿಗಳು ನಮಗೆ ಸಿಗುತ್ತದೆ. ನಮ್ಮ ದುಆಗಳಿಗೆ ಉತ್ತರವಿದೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಿದೆ. ನಮ್ಮ ಸ್ಥಾನಗಳು ಉನ್ನತಿಗೊಳ್ಳಲು ಕಾರಣವಾಗುತ್ತೆ. ಮಾತ್ರವಲ್ಲ, ನಮ್ಮ ಹೊಡೆದು ಹೋದಂತಹ ಹೃದಯಗಳು ಅದು ಸರಿಯಾಗಲು, ಪರಿಹಾರವಾಗಲು, ಅದಕ್ಕೆ ಶಮನ ಸಿಗಲು ಅತಿ ದೊಡ್ಡ ಮದ್ದಾಗಿದೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಮಾಡಿದಂಥ ಅತಿ ದೊಡ್ಡ ಪಾಪಗಳು ಅದು ನಮಗೆ ಮಾಫ್ ಮಾಡಿ ಸಿಗಲು, ನಮಗೆ ಅದಕ್ಕೆ ಕ್ಷಮೆ ಸಿಗಲು ಅತಿ ದೊಡ್ಡ ಮಾಧ್ಯಮವಾಗಿದೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಶರೀರಗಳು ಗಟ್ಟಿಯಾಗಲು, ನಮ್ಮ ಹೃದಯಗಳು ವಿಶಾಲವಾಗಲು, ನಮಗೆ ನಮ್ಮ ಜೀವನ ಒಂದು ಸಜೀವತೆಯಿಂದ ಕೂಡಲು, ಅದಕ್ಕೆ ಚೈತನ್ಯ ಬರಲು ಅತಿ ದೊಡ್ಡ ಆಯುಧವಾಗಿದೆ ಅಸ್ಸಲಾತು ಅಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಮಹಾತ್ಮರುಗಳು ಸ್ವಲಾತಿಗಿರುವಂತಹ 10 ಗೌರವಗಳನ್ನು ಹೇಳಿದರು. ಒಬ್ಬ ತಂದು ಸ್ವಲಾತ್ ಹೇಳುವಾಗ ಅಲ್ಲಾಹನ ಬಳಿಯಿಂದ 10 ಸ್ವಲಾತುಗಳು ಆತನಿಗೆ ಲಭ್ಯವಾಗುತ್ತೆ. ಯಾವುದು ಆ 10 ಸ್ವಲಾತುಗಳು? ಸ್ವಲಾತುಲ್ ಮಲಿಕಿಲ್ ಜಬ್ಬಾರ್, ಒಂದು ಅಲ್ಲಾಹನ ಕರುಣೆ ಸಿಗುತ್ತೆ. ವಲ್ ಇಕ್ತಿದಾ ಬಿಲ್ ಮಲಾಯಿಕತಿಲ್ ಅಬ್ರಾರ್, ಇಲ್ಲಿರುವಂತಹ ಸಜ್ಜನರಾದ ಮಲಾಯಿಕತ್ತುಗಳು, ಅವರೊಂದಿಗೆ ನಾವು ಫಾಲೋ ಅಪ್ ಮಾಡಿದಂತೆ ಆಗುತ್ತೆ. ವಮಹ್ಬುಲ್ ಖತಾಯ ವಲ್ ಔಜಾರ್, ನಮ್ಮ ಪಾಪಗಳಿಗೆ ಕ್ಷಮೆ ಸಿಗುತ್ತೆ. ತನ್ವೀರುಲ್ ಲವಾಹಿರಿ ವಲ್ ಅಸ್ರಾರ್, ನಮ್ಮ ಬಾಹ್ಯ ಮತ್ತು ಅಂತರಂಗ ಶುದ್ಧಿಯಾಗುತ್ತೆ, ಪ್ರಕಾಶಮಾನವಾಗುತ್ತೆ. ವದುಖೂಲು ದಾರಿಲ್ ಕರಾರ್, ಶಾಶ್ವತವಾದಂತಹ ಸ್ವರ್ಗಕ್ಕೆ ಪ್ರವೇಶ ಸಿಗುತ್ತೆ. ಶಫಾಅತುನ್ ನಬಿಯಿಲ್ ಮುಖ್ತಾರ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಫಾರಸ್ಸು ನಾಳೆ ಆಖಿರದಲ್ಲಿ ಸಿಗುತ್ತೆ. ಮುಖಾಲಫತುಲ್ ಮುನಾಫಿಕೀನ ವಲ್ ಕುಫಾರ್, ಕಪಟಿಗಳೊಂದಿಗೆ, ನಿಷೇಧಿಗಳೊಂದಿಗೆ ನಾವು ಸಂಪೂರ್ಣವಾಗಿ ವಿರೋಧಿಗಳಾಗುತ್ತೇವೆ. ವಔನುನ್ ಅಲಾ ಕದಾಇಲ್ ಹವಾಯಿಜ್ ವಲ್ ಔತಾರ್, ನಮ್ಮ ಅಗತ್ಯತೆಗಳು ಪೂರೈಸಲು ಸಹಕಾರಿಯಾಗುತ್ತೆ. ವನ್ ನಜಾತು ಮಿನ್ ದಾರಿಲ್ ಬವಾರ್, ಇಲ್ಲಿರುವಂತಹ ಮುಸೀಬತ್ತಿನ, ಆಪತ್ತಿನ ಜಗತ್ತಿನಿಂದ ನಮಗೆ ದೊಡ್ಡ ಸಂರಕ್ಷಣೆ ಇದೆ. ವಸಲಾಮುರ್ ರಹೀಮಿಲ್ ಗಫಾರ್, ನಮಗೆ ಎಲ್ಲ ರೀತಿಯ ಕ್ಷಮೆಯನ್ನು ನೀಡುವಂತಹ ಕಾರುಣ್ಯವಂತನಾದ ಅಲ್ಲಾಹನಿಂದ ನಮಗೆ ಅತೀ ದೊಡ್ಡ ಸಂರಕ್ಷಣೆ ಇದೆ. ಈ ರೀತಿ 10 ಗೌರವಗಳು ಒಬ್ಬ ತಂದು ಸ್ವಲಾತ್ ಹೇಳುವಾಗ ಸಿಗುತ್ತೆ ಎಂದು ಮಹಾತ್ಮರುಗಳು ಹೇಳುತ್ತಾ ಇದ್ದಾರೆ.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಲಾತ್ ಹೇಳುವಾಗ ಆತನ ಸ್ಥಾನಮಾನಗಳು ಅಲ್ಲಾಹನ ಮುಂದೆ ಹೆಚ್ಚೆಚ್ಚಾಗಿ ಹೋಗುತ್ತೆ. ಅದೊಬ್ಬಾತನಿಗೆ ಸಿಗುವಂತಹ ಅತಿ ದೊಡ್ಡ ಸಂತೋಷವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖುದ್ದಾಗಿ ಹೇಳಿದರು, ಇನ್ನು ಔಲನ್ನಾಸಿ ಬಿ ಅಕ್ಸರುಹುಂ ಅಲೈಯ ಸ್ವಲಾ. ನಾಳೆ ಪರಲೋಕದಲ್ಲಿ ಕೋಟಿಗಟ್ಟಲೆ ಮನುಷ್ಯರು ಸಂಗಮ ಕೂಡುವಾಗ ನನ್ನ ಹತ್ತಿರ ಇರುವಂತಹ ಕೆಲವೊಂದು ಭಾಗ್ಯವಂತರಿದ್ದಾರೆ. ಅವರು ಯಾರು? ನನ್ನ ಮೇಲೆ ಅತ್ಯಧಿಕ ಸ್ವಲಾತ್ ಹೇಳುವಂತಹ ಮನುಷ್ಯರಾಗಿದ್ದಾರೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಭಾಗ್ಯ ನಾವು ಬಿಡಬೇಕೆ ನನ್ನ ಸಹೋದರರೇ? ಆ ಭಾಗ್ಯವನ್ನು ಖರೀದಿ ಮಾಡುವ, ಆ ಭಾಗ್ಯಕ್ಕೆ ಬೇಕಾಗಿ ನೂಕುನುಗ್ಗಲು ಮಾಡುವ, ಅದಕ್ಕೆ ಬೇಕಾಗಿ ನಾನು ಮುಂದೆ ಎಂದು ಪ್ರಯತ್ನಪಟ್ಟು ಮುಂದೆ ಬರುವಂತಹ ಎಲ್ಲ ಶ್ರಮಗಳು ನಮ್ಮಿಂದ ಉಂಟಾಗಬೇಕಾಗಿದೆ. ಅಲ್ಲಾಹನ ತೌಫೀಕ್ ನೀಡಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಸ್ವಲಾತ್ ಹೇಳುವಾಗ ನಮಗೆ ಸಿಗುವಂತಹ ರಿಜ್ಕ್ಗಳು ಅದು ವಿಶಾಲವಾಗುತ್ತೆ. ನಮಗೆ ಸಿಗುವಂತಹ ಸಂತೋಷಗಳು ಜಾಸ್ತಿಯಾಗುತ್ತೆ. ನಮ್ಮ ಹೃದಯಗಳು ಸಂಶುದ್ಧಿಯಾಗುತ್ತೆ. ಕಾಪಟ್ಯವಿಲ್ಲದ, ಕಪಟತನವಿಲ್ಲದಂತಹ ಮನಸ್ಸುಗಳು ನಮ್ಮ ಮನಸ್ಸುಗಳಾಗುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುವಾಗ ಕೆಲವೊಮ್ಮೆ ಇಲ್ಲಿ ದಾನ ಧರ್ಮ ಕೊಡಲು, ಜಕಾತು ಕೊಡಲು ಸಾಧ್ಯವಿಲ್ಲದಂತಹ ಬಡಬಗ್ಗರಿದ್ದಾರೆ. ಒಂದು ಸ್ವಲಾತ್ ಹೇಳುವಾಗ ಜಕಾತು ಕೊಟ್ಟಂತಹ ಮಹತ್ವವಿದೆ, ಸದಕ ಕೊಟ್ಟಂತಹ ಪ್ರತಿಫಲವಿದೆ. ಸುಬ್ಹಾನಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾ ಇದ್ದಾರೆ, ಸ್ವಲಾತ್ ಹೇಳಿ ಒಬ್ಬಾತ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗಿರುವಂತಹ ಏನು ಅಡೆತಡೆಗಳಿದೆಯೋ ಆ ಅಡೆತಡೆಗಳನ್ನು ಅಲ್ಲಾಹು ನೀಗಿಸಿಕೊಡುತ್ತಾನೆ. ಸುಬ್ಹಾನಲ್ಲಾಹ್. ಒಬ್ಬಾತನ ಆಹಾರಗಳು ಕಮ್ಮಿಯಾಗಿದ್ದರೆ, ಪರಲೋಕಕ್ಕಿರುವಂತಹ ಸರಂಜಾಮುಗಳು ಅಮಲುಗಳು ಕಮ್ಮಿಯಾಗಿದ್ದರೆ, ಅದೇ ರೀತಿ ಪಾಪಗಳು ಜಾಸ್ತಿ ಆಗಿದ್ದರೆ, ಆತನ ಸಮಸ್ಯೆಗಳು ತುಂಬ ಇದ್ದರೆ, ನಾಳೆ ಪರಲೋಕದಲ್ಲಿ ಬರುವಾಗ ಆತನಿಗೆ ವಿಜಯಿಯಾಗಬೇಕಾದರೆ ಇಲ್ಲಿ ಅವನ ಸ್ವಲಾತ್ ಹೇಳಲಿ, ದುನಿಯಾದಲ್ಲಿ ಸ್ವಲಾತ್ ಹೇಳಲಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ನಿರ್ದೇಶನ ಮಾಡುತ್ತಾ ಇದ್ದಾರೆ. ಒಮನ್ ಅಹಮ್ಮಹು ಶೈಉನ್ ಫಲ್ಯುಕ್ಸಿರ್ ಮಿನ ಸ್ವಲಾತ್ ಅಲೈಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಬ್ಬಾತನಿಗೆ ಒಂದು ವಿಚಾರ ಬಹಳ ಕಾಡುತ್ತಾ ಇದ್ದರೆ, ಒಬ್ಬಾತನಿಗೆ ಟೆನ್ಷನ್ಗಳು ಜಾಸ್ತಿ ಆಗುತ್ತಾ ಇದೆ, ಅದು ಮುಗಿಯುತ್ತಾ ಇಲ್ಲ ಅಂದರೆ ನನ್ನ ಮೇಲೆ ಸ್ವಲಾತ್ ಹೇಳಲಿ, ಆತನ ಟೆನ್ಷನ್ಗಳು ಪರಿಹಾರವಾಗುತ್ತದೆ ಎಂದು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಕಾರುಣ್ಯ ನನಗೆ ಸಿಗಬೇಕು, ಅಲ್ಲಾಹನ ರಹ್ಮತ್ ನನಗೆ ಸಿಗಬೇಕು, ಅಲ್ಲಾಹನ ತೃಪ್ತಿ ನನಗೆ ಸಿಗಬೇಕು. ಈ ಸಿಗಬೇಕೆಂಬಂತಹ ಆಸೆ ಯಾರಿಗಿಲ್ಲ? ಆ ಸಿಗಬೇಕೆಂದಾದರೆ ಒಂದು ಕಂಡೀಷನ್ ಇದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಸ್ವಲಾತ್ ಆಗಿದೆ. ನಾಳೆ ಪರಲೋಕದಲ್ಲಿ ಅದರ ಏನು ಅಹ್ವಾಲುಗಳಿದೆ, ಆ ಪರಲೋಕದಲ್ಲಿರುವಂತಹ ಅತಿ ದೊಡ್ಡ ಭಯಾನಕತೆಗಳು, ಅದರಿಂದ ಮುಕ್ತಿಗೊಳ್ಳಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಸ್ವಲಾತ್ ಹೇಳಲಿ ಎಂದು ಪ್ರವಾದಿಯವರು ನಿರ್ದೇಶನ ಮಾಡುತ್ತಾ ಇದ್ದಾರೆ. ಒಬ್ಬಾತನಿಗೆ ಪ್ರಾರ್ಥನೆಗೆ ಉತ್ತರ ಸಿಗಬೇಕು, ಪ್ರವಾದಿಯವರ ಮೇಲೆ ಸ್ವಲಾತ್ ಹೇಳಲಿ. ಸುಬ್ಹಾನಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲಾತ್ ಹೇಳಿದರೆ ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳುತ್ತಾ ಇದ್ದಾರೆ, ಅಮಾ ತರಲ್ಲಾ ಯಾ ಮುಹಮ್ಮದ್ ಅಲ್ಲಾ ಯುಸಲ್ಲಿ ಅಲೈಕ ಅಹದು ಮಿನ್ ಉಮ್ಮತಿಕ ಇಲ್ಲಾ ಸಲ್ಲೈತು ಅಲೈಹಿ ಅಶರ. ನಿಮ್ಮ ಉಮ್ಮತ್ತಿನಲ್ಲಿ ಒಬ್ಬ ಆತ ನಿಮ್ಮ ಮೇಲೆ ಒಂದು ಸ್ವಲಾತ್ ಹೇಳುವಾಗ 10 ಸ್ವಲಾತ್ಗಳು ಅವನ ಮೇಲೆ ನಿರ್ವಹಿಸಲ್ಪಡುತ್ತದೆ. ವಲಾ ಯುಸಲ್ಲಿಮು ಅಲೈಕ ಅಹದು ಮಿನ್ ಉಮ್ಮತಿಕ ಇಲ್ಲಾ ಸಲ್ಲಂತು ಅಲೈಹಿ ಅಶರ. ನಿಮ್ಮ ಮೇಲೆ ಒಬ್ಬ ಆತ 10 ಸಲಾಮುಗಳು ಹೇಳುವಾಗ ಆತನಿಗೆ 10 ಸಲಾಮುಗಳು ಕೂಡ ಹೇಳಲ್ಪಡುತ್ತದೆ. ಆದ್ದರಿಂದ ಇನ್ನ ಔಲನ್ನಾಸಿ ಬಿ ಯೌಮಲ್ ಕಿಯಾಮ ಅಕ್ಸರುಹುಂ ಅಲೈಯ ಸ್ವಲಾ. ಆ ಪೈಕಿ ನಾವು ಕೂಡ ಸೇರಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಮನ್ ಸಲ್ಲ ಅಲೈಯ ಸ್ವಲಾತನ್ ವಾಹಿದತನ್ ಸಲ್ಲಲ್ಲಾಹು ಅಲೈಹಿ ಅಶರು ಸ್ವಲಾ. ಆ ಪೈಕಿ ನಾವು ಸೇರಬೇಕು. ವಹುತ್ತತ್ ಅನ್ಹು ಅಶರು ಖತಿಯತ್. ಅವನ 10 ಪಾಪಗಳು ಮನ್ನಿಸಲ್ಪಡುತ್ತೆ. ವರುಫಿಅತ್ ಲಹು ಅಶರು ದರಜಾತ್. ಆತನಿಗೆ 10 ಉನ್ನತವಾದ ಸ್ಥಾನಮಾನಗಳು ದೊರೆಯುತ್ತದೆ ನಾಳೆ ಪರಲೋಕದಲ್ಲಿ. ಆ ಪೈಕಿ ನಾವು ಸೇರಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಅಸ್ಸಲಾತು ಅಲನ್ ನಬಿಯಿ ಅಮ್ಹಕು ಲಿದ್ದುನೂಬಿ ಮಿನಲ್ ಮಾಇಲ್ ಬಾರಿದಿ ಲಿನ್ನಾರ್. ಒಂದು ಬೆಂಕಿಯನ್ನು ನೀರು ಯಾವ ರೀತಿ ಒಂದು ಬೆಂಕಿಯನ್ನು ನಂದಿಸುತ್ತದೆಯೋ ಅದೇ ರೀತಿಯಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಸ್ವಲಾತ್. ಆತನ ಪಾಪಗಳನ್ನು ಮಾಯಿಸಿ ಬಿಡುವಂಥದ್ದು, ನಂದಿಸಿ ಬಿಡುವಂಥದ್ದು. ವಸ್ಸಲಾಮು ಅಲೈಹಿ ಅಫ್ದಲು ಮಿನ್ ಇತಿqir ರಿಕಾಬ್. ಒಬ್ಬ ಮನುಷ್ಯ, ಒಬ್ಬ ದಾಸನಾದಂತಹ ಮನುಷ್ಯ, ಆತನನ್ನು ದಾಸ್ಯತ್ವದಿಂದ ಮೋಚಿಸುವುದಕ್ಕಿಂತಲೂ ಅತಿ ದೊಡ್ಡ ಮಹತ್ವವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿರುವಂತಹ ಒಂದು ಸ್ವಲಾತ್ ಹೇಳುವಂಥದ್ದು. ಮಾ ಮಿನ್ ಅಹದಿನ್ ಯುಸಲ್ಲಿಮು ಅಲಯ್ಯ ಇಲ್ಲಾ ರದ್ದಲ್ಲಾಹು ಅಲಯ್ಯ ರೂಹಿ ಹತ್ತಾ ಅರುದ್ದ ಅಲೈಹಿ ಸಲಾಂ. ನನ್ನ ಮೇಲೆ ಒಬ್ಬಾತ ಸಲಾಂ ಹೇಳುವಾಗ ಅಲ್ಲಾಹನು ನನಗೆ ಆತ್ಮವನ್ನು ತಿರುಗಿಕೊಟ್ಟು ಆ ಮೂಲಕ ನಾನು ಆತನಿಗೆ ಸಲಾಮನ್ನು ತಿರುಗಿ ಹೇಳಿ ಆತನಿಗೆ ಸಲಾಂ ತಿರುಗಿ ಕೇಳುವಂತಹ ಭಾಗ್ಯ ದೊರೆಯುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾ ಇದ್ದಾರೆ. ಪ್ರವಾದಿರರು ಈಚೆಗೆ ಸಲಾಂ ಹೇಳುವಂತಹ ಭಾಗ್ಯ, ಆ ಭಾಗ್ಯವಂತರಲ್ಲಿ ನಾವು ಕೂಡ ಒಳಪಡಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ನಮ್ಮ ಈ ಸ್ವಲಾತುಗಳ ಮೂಲಕ, ಮಹಬ್ಬತ್ತುಗಳ ಮೂಲಕ ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕನಸಿನಲ್ಲೋ ಎಚ್ಚರದಲ್ಲೋ ಕಾಣಲು ನಮಗೆ ಸಾಧ್ಯವಾಗಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಮನ್ ರಆನಿ ಫಖದ್ ರಅಲ್ ಹಕ್ಕ. ನನ್ನನ್ನು ಕಂಡರೆ ಅದು ನನ್ನನ್ನೇ ಕಂಡದ್ದಾಗಿದೆ. ಮನ್ ರಆನಿ ಫಿಲ್ ಮನಾಮಿ ಫಖದ್ ರಆನಿ. ಕನಸಲ್ಲಿ ನನ್ನನ್ನು ಕಂಡರೆ ಆತ ನನ್ನನ್ನು ಕಂಡದ್ದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು
ಕಾಣುವಂತಹ ಭಾಗ್ಯ ನಮ್ಮ ನಿಮ್ಮೆಲ್ಲರದ್ದಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು 12 ದಿನಗಳ ಮಹಬ್ಬ ಟಾಕ್ ಅಲ್ಲಾಹನು ಪರಿಪೂರ್ಣವಾಗಿ ನಮ್ಮಿಂದ ಕಬೂಲ್ ಮಾಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಅವರ ಮಹಬ್ಬತ್ ಜಾಸ್ತಿ ಆಗಲು, ಅವರ ಮಹಬ್ಬತ್ ಹೆಚ್ಚಾಗಲು, ಅವರೊಂದಿಗೆ ಹತ್ತಿರವಾಗಲು, ಅಲ್ಲಾಹನಿಗೆ ಹತ್ತಿರವಾಗಲಿಕ್ಕಿರುವಂತಹ ವಸೀಲೆಯಾಗಿ ಅಲ್ಲಾಹ ನಮ್ಮಿಂದ ಕಬೂಲ್ ಮಾಡಲೆಂದು ಪ್ರಾರ್ಥಿಸುತ್ತಾ ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಶುಕ್ರನ್ ಜಜಾಕುಮುಲ್ಲಾಹು ಖೈರನಿಲ್ ಜಜಾ.